ನಮಸ್ಕಾರ. ಎಲ್ಲರಿಗೂ ಭುವಿ ಎಜುಕೇಟ್ಗೆ ಸ್ವಾಗತ. ಈಗಾಗಲೇ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕೆಇಎಯಿಂದ ಪಿಸಿ ಕಾಲ್ಫಾರ್ಮ್ ಆಗಿದೆ. ನಾವು ಪುಸ್ತಕಗಳನ್ನು ಓದುವುದರ ಜೊತೆಗೆ ಕ್ವಶನ್ಸ್ ಪೇಪರ್ ಕೂಡ ಸಾಲ್ವ್ ಮಾಡ್ತಾ ಹೋಗಬೇಕು. ಆಗ ಎಕ್ಸಾಮ್ಸಲ್ಲಿ ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ ಅಂತ ಒಂದು ಐಡಿಯಾ ಬರುತ್ತೆ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು 2021ರಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಿ ಕೇಳಲಾಗಿರ್ತಕ್ಕಂತಹ ಇತಿಹಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಪ್ರಶ್ನೆಗಳ ವಿವರಣೆಯನ್ನು ನೋಡ್ತಾ ಹೋಗೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಪ್ರಶ್ನೆ 1. ಇವುಗಳಲ್ಲಿ ಯಾವುದು ನಿಜ? ಆಪ್ಷನ್ ಎ, ಬೌದ್ಧ ಧರ್ಮದ ಸ್ಥಾಪಕರು ಗೌತಮ್ ಬುದ್ಧ. ಬಿ, ಜೈನ ಧರ್ಮದ ಸ್ಥಾಪಕರು ವರ್ಧಮಾನ ಮಹಾವೀರ. ಸಿ, ಎ ಮತ್ತು ಬಿ ಎರಡೂ ಸರಿ. ಡಿ, ಇವುಗಳಲ್ಲಿ ಯಾವುದೂ ಅಲ್ಲ. ಇಲ್ಲಿ ಬರ್ತಕ್ಕಂಥ ಸರಿಯಾದ ಉತ್ತರ ಆಪ್ಷನ್ ಸಿ, ಎ ಮತ್ತು ಬಿ ಎರಡೂ ಸರಿ. ಹೌದು, ಬೌದ್ಧ ಧರ್ಮದ ಸ್ಥಾಪಕರು ಗೌತಮ್ ಬುದ್ಧ. ಗೌತಮ್ ಬುದ್ಧನಿಗಿರ್ತಕ್ಕಂತಹ ಬಾಲ್ಯದ ಹೆಸರು ಸಿದ್ಧಾರ್ಥ. ಜೈನ ಧರ್ಮದ ಸ್ಥಾಪಕರು ವರ್ಧಮಾನ ಮಹಾವೀರ. ಇವರು ಜೈನ ಧರ್ಮವನ್ನ ಪುನರ್ಸ್ಥಾಪನೆ ಮಾಡ್ತಾರೆ. ಹೀಗಾಗಿ ಇವರಿಗೆ ಜೈನ ಧರ್ಮದ ಸ್ಥಾಪಕರು ಎಂದು ಕರೆಯಲಾಗುತ್ತದೆ. ಇಲ್ಲಿ ಜೈನ ಧರ್ಮದಲ್ಲಿ ಒಟ್ಟು ಪ್ರಮುಖವಾಗಿ 24 ತೀರ್ಥಂಕರನ್ನ ನೋಡ್ತೀವಿ. ಪರೀಕ್ಷೆ ದೃಷ್ಟಿಯಿಂದ 3 ತೀರ್ಥಂಕರು ಪ್ರಮುಖವಾಗಿರ್ತಕ್ಕಂಥವರು. 1ನೇ ತೀರ್ಥಂಕ ವೃಷಭನಾಥ ಅಥವಾ ಆದಿನಾಥ, 23ನೇ ತೀರ್ಥಂಕ ಪಾರ್ಶ್ವನಾಥ, 24ನೇ ತೀರ್ಥಂಕ ವರ್ಧಮಾನ ಮಹಾವೀರ. ಪ್ರಶ್ನೆ 2. ಲಕ್ನೋದಲ್ಲಿ 1857ರ ದಂಗೆಯ ನಾಯಕತ್ವವನ್ನು ವಹಿಸಿರ್ತಕ್ಕಂಥವರು ಯಾರು? ಆಪ್ಷನ್ ಎ, ತಾತ್ಯಾ ಟೋಪಿ. ಬಿ, ಮೌಲ್ವಿ ಅಹಮದುಲ್ಲಾ ಶಾ. ಸಿ, ರಾಣಿ ಲಕ್ಷ್ಮೀಬಾಯಿ. ಡಿ, ಬೇಗಂ ಹಜರತ್ ಮಹಲ್. ಇಲ್ಲಿ ಬರ್ತಕ್ಕಂತಹ ಸರಿಯಾದ ಉತ್ತರ ಆಪ್ಷನ್ ಡಿ, ಬೇಗಂ ಹಜರತ್ ಮಹಲ್. ಹಾಗಾದರೆ ತಾತ್ಯಾ ಟೋಪಿ ಯಾವ ಪ್ರದೇಶಕ್ಕೆ ನಾಯಕತ್ವವನ್ನು ವಹಿಸಿದ್ದ ಅಂತ ನೋಡೋದಾದರೆ ಬಿತ್ತೂರು ಅಥವಾ ಝಾನ್ಸಿ ಪ್ರದೇಶಕ್ಕೆ. ಮೌಲ್ವಿ ಅಹಮದುಲ್ಲಾ ಶಾ ನಾಯಕತ್ವ ವಹಿಸಿಕೊಂಡಿರ್ತಕ್ಕಂಥದ್ದು ಅಸ್ಸಾಂ ಪ್ರದೇಶಕ್ಕೆ. ಇನ್ನು ರಾಣಿ ಲಕ್ಷ್ಮೀಬಾಯಿ ಝಾನ್ಸಿ ಪ್ರದೇಶಕ್ಕೆ ನಾಯಕತ್ವವನ್ನು ವಹಿಸಿಕೊಂಡಿದ್ದಳು. ಪ್ರಶ್ನೆ 3. ವಿಜಯನಗರ ಸಾಮ್ರಾಜ್ಯವು ಯಾವಾಗ ಸ್ಥಾಪನೆಯಾಯಿತು? ಆಪ್ಷನ್ ಎ, ಕ್ರಿಸ್ತಶಕ 1133. ಬಿ, ಕ್ರಿಸ್ತಶಕ 1233. ಸಿ, ಕ್ರಿಸ್ತಶಕ 1336. ಡಿ, ಕ್ರಿಸ್ತಶಕ 1433. ಇಲ್ಲಿ ಬರ್ತಕ್ಕಂಥ ಸರಿಯಾದ ಉತ್ತರ ಆಪ್ಷನ್ ಸಿ, ಕ್ರಿಸ್ತಶಕ 1336. ಇಲ್ಲಿ ವಿಜಯನಗರ ಸಾಮ್ರಾಜ್ಯ ಅಂತ ಬಂದರೆ ಅದರ ಸ್ಥಾಪಕರು ಹಕ್ಕ ಮತ್ತು ಬುಕ್ಕರಾಯ. ರಾಜಧಾನಿ ಈಗಿರ್ತಕ್ಕಂತಹ ಹಂಪಿ. ಇನ್ನು ವಿಜಯನಗರ ಸಾಮ್ರಾಜ್ಯ ಅಸ್ತಿತ್ವದಲ್ಲಿರ್ತಕ್ಕಂತಹ ಅವಧಿ 1336ರಿಂದ 1646ರವರೆಗೆ. ಈ ವಿಜಯನಗರ ಸಾಮ್ರಾಜ್ಯವು ತುಂಗಭದ್ರಾ ನದಿಯ ದಂಡೆಯ ಮೇಲೆ ಕಂಡುಬರ್ತಕ್ಕಂಥದ್ದನ್ನು ನೋಡ್ತೀವಿ. ಇನ್ನು ಈ ಸಾಮ್ರಾಜ್ಯದಲ್ಲಿ ಬರ್ತಕ್ಕಂತಹ ಒಟ್ಟು 4 ರಾಜವಂಶಗಳನ್ನು ನೋಡೋದಾದರೆ ಸಂಗಮ ವಂಶ, ಸಾಳುವ ವಂಶ, ತುಳುವ ವಂಶ ಮತ್ತು ಅರವೀಡು ವಂಶ. ಪ್ರಶ್ನೆ 4. ಕಿಜಾಡಿ ಉತ್ಖನನದ ಸಮಯದಲ್ಲಿ ಕಂಡುಬಂದ ವಸಾಹತುಗಳು ಸಂಬಂಧಿಸಿರುವುದು ಯಾವ ಅವಧಿಗೆ? ಆಪ್ಷನ್ ಎ, ಸಂಗಮ ಅವಧಿ. ಆಪ್ಷನ್ ಬಿ, ಮೌರ್ಯರ ಅವಧಿ. ಆಪ್ಷನ್ ಸಿ, ಮೊಘಲ್ ಅವಧಿ. ಆಪ್ಷನ್ ಡಿ, ಬ್ರಿಟಿಷ್ ಅವಧಿ. ಇಲ್ಲಿ ಬರ್ತಕ್ಕಂಥ ಸರಿಯಾದ ಉತ್ತರ ಆಪ್ಷನ್ ಎ, ಸಂಗಮ ಅವಧಿ. ಈ ಕಿಜಾಡಿ ಉತ್ಖನನಗಳು ಕಂಡುಬಂದಿರ್ತಕ್ಕಂಥದ್ದು ತಮಿಳುನಾಡು ರಾಜ್ಯದ ರಾಮನಾಥಪುರಂ ಜಿಲ್ಲೆಯ ಕಿಲಡಿ ಗ್ರಾಮದಲ್ಲಿ. ಪ್ರಶ್ನೆ 5. ಚಾಲುಕ್ಯ ಸಾಮ್ರಾಜ್ಯದ ಕಾಲದಲ್ಲಿ ಪಟ್ಟದಕಲ್ಲು ದೇವಾಲಯಗಳನ್ನು ಯಾವುದರಿಂದ ಕಟ್ಟಿದ್ದಾರೆ? ಆಪ್ಷನ್ ಎ, ಗುಲಾಬಿ ಅಮೃತ ಶಿಲೆ ಕಲ್ಲು. ಬಿ, ಕೆಂಪು ಲ್ಯಾಟ್ರೈಟ್ ಕಲ್ಲು. ಸಿ, ಕೆಂಪು ಮರಳಿನ ಕಲ್ಲು. ಡಿ, ಕೆಂಪು ಗ್ರಾನೈಟ್ ಕಲ್ಲು. ಇಲ್ಲಿ ಬರ್ತಕ್ಕಂಥ ಸರಿಯಾದ ಉತ್ತರ ಆಪ್ಷನ್ ಡಿ, ಕೆಂಪು ಗ್ರಾನೈಟ್ ಕಲ್ಲು. ಚಾಲುಕ್ಯ ಸಾಮ್ರಾಜ್ಯ ಅಂತ ಬಂದರೆ ಇದು ಬಾಗಲಕೋಟೆ ಜಿಲ್ಲೆಯಲ್ಲಿ ಕಂಡುಬರ್ತಕ್ಕಂಥದ್ದು. ಆ ಸಮಯದಲ್ಲಿ ಅಂದರೆ ಚಾಲುಕ್ಯ ಸಾಮ್ರಾಜ್ಯದ ಸಮಯದಲ್ಲಿ ಅಲ್ಲಿರ್ತಕ್ಕಂಥ ವಾಸ್ತುಶೈಲಿ ಯಾವುದಾಗಿತ್ತಂದರೆ ದ್ರಾವಿಡ ಮತ್ತು ನಾಗರ ಶೈಲಿಯ ಮಿಶ್ರಣವಾಗಿತ್ತು. ಇನ್ನು ಪಟ್ಟದಕಲ್ಲಿನಲ್ಲಿ ಕಂಡುಬರ್ತಕ್ಕಂಥ ಪ್ರಮುಖ ದೇವಾಲಯಗಳನ್ನು ನೋಡೋದಾದರೆ ವಿರೂಪಾಕ್ಷ ದೇವಾಲಯ ಮತ್ತು ಮಲ್ಲಿಕಾರ್ಜುನ ದೇವಾಲಯ. ಈ ಪಟ್ಟದಕಲ್ಲನ್ನು 1987ರಲ್ಲಿ ಯುನೆಸ್ಕೋ ವಿಶ್ವ ಪಾರಂಪರ್ಯ ತಾಣ ಪಟ್ಟಿಗೆ ಸೇರ್ಪಡೆಗೊಳಿಸಲಾಗಿದೆ ಎಂದು ನೋಡ್ತೀವಿ. ಪ್ರಶ್ನೆ 6. ಬಹಿಷ್ಕೃತ ಹಿತಕಾರಿಣಿ ಸಭೆಯನ್ನು ಸ್ಥಾಪಿಸಿದವರು ಯಾರು? ಆಪ್ಷನ್ ಎ, ಮಹಾತ್ಮ ಗಾಂಧಿ. ಬಿ, ಇ.ವಿ. ರಾಮಸ್ವಾಮಿ ನಾಯ್ಕರ್. ಸಿ, ಎನ್.ಎಂ. ಜೋಶಿ. ಡಿ, ಬಿ.ಆರ್. ಅಂಬೇಡ್ಕರ್. ಇಲ್ಲಿ ಬರ್ತಕ್ಕಂಥ ಸರಿಯಾದ ಉತ್ತರ ಆಪ್ಷನ್ ಡಿ, ಬಿ.ಆರ್. ಅಂಬೇಡ್ಕರ್. ಈ ಬಹಿಷ್ಕೃತ ಹಿತಕಾರಿಣಿ ಸಭೆಯನ್ನು 20 ಜುಲೈ 1924ರಲ್ಲಿ ಸ್ಥಾಪಿಸಲಾಯಿತು. ಕಾರಣ ದಲಿತರ ಶೈಕ್ಷಣಿಕ ಮತ್ತು ಸಾಮಾಜಿಕ ರಾಜಕೀಯ ಸಮಸ್ಯೆಗಳನ್ನು ನಿರ್ವಹಿಸಬೇಕು ಅನ್ನೋ ಉದ್ದೇಶದಿಂದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಈ ಸಭೆಯನ್ನು ಸ್ಥಾಪನೆ ಮಾಡ್ತಾರೆ. ಪ್ರಶ್ನೆ 7.
ಕೆಳಗಿನ ಯಾವ ಹೊಯ್ಸಳ ಅರಸರು ನೊಳಂಬವಾಡಿಗೊಂಡ ಎಂಬ ಬಿರುದನ್ನು ಹೊಂದಿದರು? ಆಪ್ಷನ್ ಎ ವಿಷ್ಣುವರ್ಧನ್, ಬಿ 1ನೇ ವೀರಬಲ್ಲಾಳ, ಸಿ 1ನೇ ನರಸಿಂಹ, ಡಿ ವಿನಯಾದಿತ್ಯ. ಇಲ್ಲಿ ಬರ್ತಕ್ಕಂಥ ಸರಿಯಾದ ಉತ್ತರ ಆಪ್ಷನ್ ಎ ವಿಷ್ಣುವರ್ಧನ. ವಿಷ್ಣುವರ್ಧನಿಗಿರ್ತಕ್ಕಂಥ ಇನ್ನಿತರ ಪ್ರಮುಖ ಬಿರುದುಗಳನ್ನು ನೋಡೋದಾದ್ರೆ ತಲಕಾಡುಗೊಂಡ ಮತ್ತು ವೀರಗಂಗಾ. ಪ್ರಶ್ನೆ 8. ಕೊನೆಯ 2 ತೀರ್ಥಂಕರರ ಜೀವನ ಚರಿತ್ರೆಗಳನ್ನು ಒಳಗೊಂಡಿರುವ ಜೈನ ಪುರಾತನ ಪಠ್ಯ ಪುಸ್ತಕ ಕಲ್ಪಸೂತ್ರವನ್ನು ಬರೆದವರು ಯಾರು? ಆಪ್ಷನ್ ಎ ಕೌಟಿಲ್ಯ, ಬಿ ಭದ್ರಬಾಹು, ಸಿ ಅಶ್ವಘೋಷ, ಡಿ ಸ್ಥೂಲಭದ್ರ. ಇದರಲ್ಲಿ ಯಾವುದು ಸರಿಯಾದ ಉತ್ತರ ಅಂತ ನೀವೇ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪ್ರಶ್ನೆ 9. ಕೆಳಗಿನ ಯಾವ ನಾಯಕರ ಬಂಧನದ ವಿರುದ್ಧ ಪ್ರತಿಭಟಿಸಲು ಜನರು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಲ್ಲಿ ಜಮಾಯಿಸಿದರು? ಆಪ್ಷನ್ ಎ ಖುದಿರಾಮ್ ಬೋಸ್ ಮತ್ತು ಪ್ರಫುಲ್ಲ ಚಕಿ, ಆಪ್ಷನ್ ಬಿ ಸತ್ಯಪಾಲ್ ಮತ್ತು ಸೈಫುದ್ದೀನ್ ಕಿಚ್ಲು, ಆಪ್ಷನ್ ಸಿ ವಿ ಡಿ ಸಾರ್ವರ್ಕರ್ ಮತ್ತು ಗಣೇಶ್ ದಾಮೋದರ್ ಸಾರ್ವರ್ಕರ್, ಆಪ್ಷನ್ ಡಿ ಭಗತ್ ಸಿಂಗ್, ರಾಜ್ಗುರು ಮತ್ತು ಸುಖದೇವ್. ಇಲ್ಲಿ ಬರ್ತಕ್ಕಂಥ ಸರಿಯಾದ ಉತ್ತರ ಆಪ್ಷನ್ ಬಿ ಸತ್ಯಪಾಲ್ ಮತ್ತು ಸೈಫುದ್ದೀನ್ ಕಿಚ್ಲು. ಇವರನ್ನ ಏನಕ್ಕೆ ಬಂಧನ ಮಾಡಲಾಗುತ್ತಂದ್ರೆ 1919ರಲ್ಲಿ ರೌಲತ್ ಕಾಯ್ದೆಯನ್ನ ಬ್ರಿಟಿಷ್ ಅಧಿಕಾರಿಯಾಗಿರ್ತಕ್ಕಂತಹ ಸಿಡ್ನಿ ರೌಲತ್ ಜಾರಿಗೆ ತರ್ತಾನೆ. ಕಾರಣ ಈ ಕಾಯ್ದೆಯ ಮುಖಾಂತರ ಭಾರತದಲ್ಲಿರ್ತಕ್ಕಂತಹ ಸ್ವತಂತ್ರ ಚಳವಳಿಗಳನ್ನು ಹತ್ತಿಕ್ಕಬೇಕು, ಅಷ್ಟೇ ಅಲ್ಲದೆ ಕ್ರಾಂತಿಕಾರಕ ಚಟುವಟಿಕೆಗಳನ್ನು ಹತ್ತಿಕ್ಕಬೇಕು. 2ಕ್ಕಿಂತ ಹೆಚ್ಚು ಜನರು ಒಂದು ಕಡೆ ಸೇರಿ ಗುಂಪು ಸೇರಿ ಮಾತನಾಡಿದ್ರೆ ಆ ಜನರನ್ನ ಬಂಧನಕ್ಕೆ ಒಳಪಡಿಸಬೇಕು ಅಂತಕ್ಕಂಥದ್ದು ಈ ಕಾಯ್ದೆಯಲ್ಲಿತ್ತು. ಹೀಗಾಗಿ ಈ ಕಾಯ್ದೆಯನ್ನ ಸತ್ಯಪಾಲ್ ಮತ್ತು ಸೈಫುದ್ದೀನ್ ಕಿಚ್ಲು ಏನ್ ಮಾಡ್ತಾರಂದ್ರೆ ವಿರೋಧ ಮಾಡ್ತಾರೆ. ಆಗ ಬ್ರಿಟಿಷರು ಇವರಿಬ್ಬರನ್ನ ಬಂಧನಕ್ಕೆ ಒಳಪಡಿಸ್ತಾರೆ. ಇವರಿಬ್ಬರ ಬಂಧನವನ್ನ ವಿರೋಧಿಸಿ ಭಾರತೀಯ ಜನರು ಏನ್ ಮಾಡ್ತಾರಂದ್ರೆ ಜಲಿಯನ್ ವಾಲಾಬಾಗ್ ಉದ್ಯಾನವನದಲ್ಲಿ ಪ್ರತಿಭಟನೆಯನ್ನ ಪ್ರಾರಂಭ ಮಾಡ್ತಾರೆ. ಪ್ರಶ್ನೆ 10. ಸಬ್ಸಿಡಿಯರಿ ಅಲಯನ್ಸ್ ಮೂಲಕ ಬ್ರಿಟಿಷರು ಸ್ವಾಧೀನಪಡಿಸಿಕೊಂಡ ಮೊದಲ ಪ್ರಾಂತ್ಯ ಯಾವುದು? ಆಪ್ಷನ್ ಎ ಮೈಸೂರು ರಾಜ್ಯ, ಆಪ್ಷನ್ ಬಿ ಅವಧ್, ಆಪ್ಷನ್ ಸಿ ಹೈದರಾಬಾದ್ ನಿಜಾಮ, ಆಪ್ಷನ್ ಡಿ ಮರಾಠರು. ಇಲ್ಲಿ ಬರ್ತಕ್ಕಂಥ ಸರಿಯಾದ ಉತ್ತರ ಆಪ್ಷನ್ ಸಿ ಹೈದರಾಬಾದಿನ ನಿಜಾಮರು. ಈ ಸಬ್ಸಿಡಿಯರಿ ಅಲಯನ್ಸ್ನಲ್ಲಿ ಏನಿತ್ತು ಅಂದರೆ ಭಾರತೀಯ ರಾಜ್ಯರು, ಬ್ರಿಟಿಷರು ಏನು ಹೇಳ್ತಾರಂದ್ರೆ ಭಾರತೀಯ ರಾಜ್ಯರು ತಮ್ಮ ರಾಜ್ಯದಲ್ಲಿ ಬ್ರಿಟಿಷರ ಸೈನ್ಯವನ್ನು ಸ್ಥಾಪಿಸಬೇಕು. ಇನ್ನು ಆ ಬ್ರಿಟಿಷ್ ಸೈನ್ಯವನ್ನ ನಿರ್ವಹಣೆ ಮಾಡ್ತಕ್ಕಂಥದ್ದು, ಅದರ ವೆಚ್ಚವನ್ನು ಪಾವತಿಸ್ತಕ್ಕಂಥದ್ದು ಭಾರತೀಯ ರಾಜ್ಯರೇ. ಅಷ್ಟೇ ಅಲ್ಲದೆ ಬ್ರಿಟಿಷರ ಅನುಮತಿ ಇಲ್ಲದೆ ಯಾವುದೇ ಬಾಹ್ಯ ಒಪ್ಪಂದಗಳನ್ನು ಮಾಡುವಂತಿಲ್ಲ ಅಂತ ಈ ಸಬ್ಸಿಡಿಯರಿ ಅಲಯನ್ಸ್ನ ಮೂಲಕ ಬ್ರಿಟಿಷರು ಹೇಳ್ತಾರೆ. ಆ ಮೂಲಕ ವಶಪಡಿಸಿಕೊಂಡಿರ್ತಕ್ಕಂತಹ ಮೊದಲ ಪ್ರಾಂತ್ಯವೇ ಹೈದರಾಬಾದ್ ನಿಜಾಮ ಪ್ರಾಂತ್ಯ. ಪ್ರಶ್ನೆ 11. ಕೆಳಗಿನವುಗಳಲ್ಲಿ ಯಾವುದು ಕೃತಕ ನೌಕಾನೆಲೆಯನ್ನು ಹೊಂದಿರುವ ಏಕೈಕ ಭಾರತೀಯ ಕಣಿವೆ ನಾಗರಿಕತೆಯ ತಾಣವಾಗಿದೆ? ಆಪ್ಷನ್ ಎ ಹರಪ್ಪ, ಬಿ ಮೆಹೆಂಜೋದಾರೋ, ಸಿ ಧೋಲ್ವೀರ್, ಡಿ ಲೋಥಾಲ್. ಇಲ್ಲಿ ಬರ್ತಕ್ಕಂಥ ಸರಿಯಾದ ಉತ್ತರ ಆಪ್ಷನ್ ಡಿ ಲೋಥಾಲ್. ಪ್ರಶ್ನೆ 12. ಗುರುಗ್ರಂಥ ಸಾಹಿಬ್ನ ಮೊದಲ ನಿರೂಪಣೆಯಾದ ಆದಿ ಗ್ರಂಥವನ್ನು ಸಂಕಲಿಸಿದವರು ಯಾರು? ಆಪ್ಷನ್ ಎ ಗುರು ಗೋಬಿಂದ್ ಸಿಂಗ್, ಆಪ್ಷನ್ ಬಿ ಗುರು ಅಂಗದ್, ಆಪ್ಷನ್ ಸಿ ಗುರು ಹರಗೋವಿಂದ್ ರಾಯ್, ಆಪ್ಷನ್ ಡಿ ಗುರು ಅರ್ಜುನ್ ದೇವ್. ಇಲ್ಲಿ ಬರ್ತಕ್ಕಂಥ ಸರಿಯಾದ ಉತ್ತರ ಆಪ್ಷನ್ ಡಿ ಗುರು ಅರ್ಜುನ್ ದೇವ್. ಪ್ರಶ್ನೆ 13. ಯಾವುದರ ನಂತರ ಮದ್ರಾಸ್ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು? ಆಪ್ಷನ್ ಎ ಮೊದಲ ಆಂಗ್ಲೋ ಮೈಸೂರು ಯುದ್ಧ, ಬಿ 2ನೇ ಆಂಗ್ಲೋ ಮೈಸೂರು ಯುದ್ಧ, ಸಿ 3ನೇ ಆಂಗ್ಲೋ ಮೈಸೂರು ಯುದ್ಧ, ಡಿ 4ನೇ ಆಂಗ್ಲೋ ಮೈಸೂರು ಯುದ್ಧ. ಇಲ್ಲಿ ಒಟ್ಟು 4 ಆಂಗ್ಲೋ ಮೈಸೂರು ಯುದ್ಧಗಳು ನಡೆದಿರ್ತಕ್ಕಂಥದ್ದನ್ನ ನೋಡ್ತೀವಿ. ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ನಡೆದಿರ್ತಕ್ಕಂಥದ್ದು 1767ರಿಂದ 1769ರಲ್ಲಿ. ಯಾರ ಮಧ್ಯೆ ಅಂದರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಹೈದರ್ ಅಲಿ ಮಧ್ಯೆ ನಡೆಯುತ್ತೆ. ಈ ಯುದ್ಧ ಅಂದರೆ ಮೊದಲ ಆಂಗ್ಲೋ ಮೈಸೂರು ಯುದ್ಧ ಮದ್ರಾಸ್ ಒಪ್ಪಂದದೊಂದಿಗೆ ಕೊನೆ ಆಗ್ತಕ್ಕಂಥದ್ದನ್ನು ನೋಡ್ತೀವಿ. ಇನ್ನು 2ನೇ ಆಂಗ್ಲೋ ಮೈಸೂರು ಯುದ್ಧ ನಡೆದಿರ್ತಕ್ಕಂಥದ್ದು 1780ರಿಂದ 1784ರಲ್ಲಿ. ಈ ಯುದ್ಧದಲ್ಲಿ ಹೈದರ್ ಅಲಿಯ ನಿಧನವಾಗುತ್ತೆ, ಟಿಪ್ಪು ಸುಲ್ತಾನ್ ಯುದ್ಧಕ್ಕೆ ಬರ್ತಾನೆ. ಇನ್ನು ಈ ಯುದ್ಧ ಮಂಗಳೂರು ಒಪ್ಪಂದದೊಂದಿಗೆ ಕೊನೆಯಾಗುತ್ತೆ. 3ನೇ ಆಂಗ್ಲೋ ಮೈಸೂರು ಯುದ್ಧ ನಡೆದಿರ್ತಕ್ಕಂಥದ್ದು 1790ರಿಂದ 92ರವರೆಗೆ ನಡೆಯುತ್ತೆ. ಈ ಯುದ್ಧದಲ್ಲಿ ಇರ್ತಕ್ಕಂಥವರು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಟಿಪ್ಪು ಸುಲ್ತಾನ್. ಈ ಯುದ್ಧ ಶ್ರೀರಂಗಪಟ್ಟಣ ಒಪ್ಪಂದದೊಂದಿಗೆ ಕೊನೆ ಆಗ್ತಕ್ಕಂಥದ್ದನ್ನು ನೋಡ್ತೀವಿ. ಇನ್ನು 4ನೇ ಆಂಗ್ಲೋ ಮೈಸೂರು ಯುದ್ಧ ನಡೆದಿರ್ತಕ್ಕಂಥದ್ದು 1799ರಲ್ಲಿ. ಈ 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪು ಸುಲ್ತಾನನ ಮರಣವಾಗುತ್ತೆ. ಅದಾದ್ಮೇಲೆ ಬ್ರಿಟಿಷರು ಏನು ಮಾಡ್ತಾರೆ ಅಂದರೆ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದುಬಿಟ್ಟು ಆ ಪದ್ಧತಿಯ ಮೂಲಕ ಕೆಲವು ಪ್ರದೇಶಗಳನ್ನು ಒಳಪಡಿಸ್ಕೋತಾರೆ. ಇನ್ನು ಮೈಸೂರು ಪ್ರಾಂತ್ಯವು 4 ಭಾಗವಾಗಿ ಹಂಚಿಕೆ ಆಗುತ್ತೆ. ಹಾಗಾದರೆ ಮದ್ರಾಸ್ ಒಪ್ಪಂದ ಯಾವ ಯುದ್ಧದ ನಂತರ ಸಹಿ ಹಾಕಲಾಯಿತು ಅಂದರೆ ಮೊದಲ ಆಂಗ್ಲೋ ಮೈಸೂರು ಯುದ್ಧದ ನಂತರ ಸಹಿ ಹಾಕಲಾಯಿತು.
ಪ್ರಶ್ನೆ 14. ಯಾವ ಸಮಾಜ ಸುಧಾರಕರ ಪ್ರಯತ್ನದಿಂದಾಗಿ 1856ರ ವಿಧವಾ ಪುನರ್ವಿವಾಹ ಕಾಯ್ದೆಯನ್ನು ಅಂಗೀಕರಿಸಲಾಯಿತು? ಆಪ್ಷನ್ ಎ ರಾಜಾರಾಮ್ ಮೋಹನ್ ರಾಯ್, ಬಿ ದಯಾನಂದ್ ಸರಸ್ವತಿ, ಸಿ ಈಶ್ವರ್ ಚಂದ್ರ ವಿದ್ಯಾಸಾಗರ್, ಡಿ ಕೇಶವಚಂದ್ರ ಸೇನ್. ಇಲ್ಲಿ ಬರ್ತಕ್ಕಂಥ ಸರಿಯಾದ ಉತ್ತರ ಆಪ್ಷನ್ ಸಿ ಈಶ್ವರ್ ಚಂದ್ರ ವಿದ್ಯಾಸಾಗರ್. ಏನಕ್ಕೆ ಅಂಗೀಕಾರ ಮಾಡಲಾಯಿತಂದ್ರೆ ವಿಧವೆಯರ ಮರು ವಿವಾಹವನ್ನ ಕಾನೂನುಬದ್ಧಗೊಳಿಸಬೇಕು ಅನ್ನೋ ಉದ್ದೇಶದಿಂದ 1856ರಲ್ಲಿ ವಿಧವಾ ಪುನರ್ವಿವಾಹ ಕಾಯ್ದೆಯನ್ನ ಅಂಗೀಕರಿಸಲಾಯಿತು. ಪ್ರಶ್ನೆ 15. ಬಿಹಾರದಿಂದ ಸಿಪಾಯಿ ದಂಗೆಯನ್ನು ಮುನ್ನಡೆಸಿದವರು ಯಾರು? ಸಿಪಾಯಿ ದಂಗೆ ನಡೆದಿರ್ತಕ್ಕಂಥದ್ದು 1857ರಲ್ಲಿ. ಆಪ್ಷನ್ಸ್ ನೋಡೋದಾದ್ರೆ ಎ ಕುವರ್ ಸಿಂಗ್, ಬಿ ನಾನಾ ಸಾಹಿಬ್, ಸಿ ಖಾನ್ ಬಹದ್ದೂರ್ ಖಾನ್, ಡಿ ತಾತ್ಯಾ ಟೋಪಿ. ಇಲ್ಲಿ ಬರ್ತಕ್ಕಂಥ ಸರಿಯಾದ ಉತ್ತರ ಆಪ್ಷನ್ ಎ ಕುವರ್ ಸಿಂಗ್. ಕುವರ್ ಸಿಂಗ್ ಬಿಹಾರದಿಂದ ಸಿಪಾಯಿ ದಂಗೆಯನ್ನು ಮುನ್ನಡೆಸ್ತಾನೆ. ನಾನಾ ಸಾಹೇಬ್ ಕಾನ್ಪುರದಿಂದ ಮುನ್ನಡೆಸ್ತಾನೆ. ಇನ್ನು ಖಾನ್ ಬಹದ್ದೂರ್ ಖಾನ್ ಬಂದ್ಬಿಟ್ಟು ಬಹಿರಿಚಿಂದ ಮುನ್ನಡೆಸ್ತಾನೆ. ತಾತ್ಯಾ ಟೋಪಿ ಬಂದ್ಬಿಟ್ಟು ಝಾನ್ಸಿಯಿಂದ ಸಿಪಾಯಿ ದಂಗೆಯನ್ನು ಮುನ್ನಡೆಸ್ತಾರೆ. ಪ್ರಶ್ನೆ 16. ಯಾವ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಮೂಲಭೂತ ಹಕ್ಕುಗಳ ನಿರ್ಣಯವನ್ನು ಅಂಗೀಕರಿಸಲಾಯಿತು? ಆಪ್ಷನ್ ಎ ಹರಿಪುರ್ ಅಧಿವೇಶನ, ಬಿ ಲಕ್ನೋ ಅಧಿವೇಶನ, ಸಿ ಗಯಾ ಅಧಿವೇಶನ, ಡಿ ಕರಾಚಿ ಅಧಿವೇಶನ. ಇಲ್ಲಿ ಬರ್ತಕ್ಕಂಥ ಸರಿಯಾದ ಉತ್ತರ ಡಿ ಕರಾಚಿ ಅಧಿವೇಶನ. ಪ್ರಶ್ನೆ 17. ರಾಜ ಅಶೋಕನ ಪ್ರಮುಖ ಶಾಸನಗಳಲ್ಲಿ ಯಾವುದು ಕಳಿಂಗದ ಮೇಲಿನ ವಿಜಯದ ಮಾಹಿತಿಯನ್ನ ನೀಡ್ತಕ್ಕಂಥದ್ದು? ಆಪ್ಷನ್ ಎ ಪ್ರಮುಖ ಶಿಲಾಶಾಸನ 3, ಬಿ ಪ್ರಮುಖ ಶಿಲಾಶಾಸನ 8, ಸಿ ಶಿಲಾಶಾಸನ 10, ಡಿ ಪ್ರಮುಖ ಶಿಲಾಶಾಸನ 5. ಇಲ್ಲಿ ಬರ್ತಕ್ಕಂಥ ಸರಿಯಾದ ಉತ್ತರ ಆಪ್ಷನ್ ಬಿ ಪ್ರಮುಖ ಶಿಲಾಶಾಸನ 8. ಇನ್ನು ಈ ಕಳಿಂಗ ಯುದ್ಧದ ಬಗ್ಗೆ ನೋಡೋದಾದ್ರೆ ಈ ಯುದ್ಧ ನಡೆದಿರ್ತಕ್ಕಂಥದ್ದು ಕ್ರಿಸ್ತಪೂರ್ವ 261ರಲ್ಲಿ. ಯಾರ ಮಧ್ಯೆ ಅಂದ್ರೆ ಮೌರ್ಯ ಸಾಮ್ರಾಜ್ಯದ ಸಾಮ್ರಾಟನಾಗಿರ್ತಕ್ಕಂಥ ಅಶೋಕ ಮತ್ತು ಕಳಿಂಗ ದೇಶದ ರಾಜನಾಗಿರ್ತಕ್ಕಂಥ ಶುದ್ಧ ಧರ್ಮನ ನಡುವೆ ನಡೆದಿರ್ತಕ್ಕಂಥದ್ದು. ಇನ್ನು ಅಶೋಕನ ಇತರ ಪ್ರಮುಖ ಶಾಸನಗಳನ್ನು ನೋಡೋದಾದ್ರೆ ಶಾಸನ 1 ಏನು ಹೇಳುತ್ತಂದ್ರೆ ಅಶೋಕನ ಆದರ್ಶಗಳು ಮತ್ತು ಧರ್ಮದ ಬಗ್ಗೆ ಹೇಳುತ್ತೆ. ಶಾಸನ 12 ಅಶೋಕನ ಧರ್ಮ ಮತ್ತು ಸದಾಚಾರದ ಬಗ್ಗೆ ಹೇಳುತ್ತೆ. ಶಾಸನ 14 ಅಶೋಕನ ಧರ್ಮ ಮತ್ತು ನೀತಿಗಳ ಬಗ್ಗೆ ಹೇಳ್ತಕ್ಕಂಥದ್ದನ್ನ ನೋಡ್ತೀವಿ. ಪ್ರಶ್ನೆ 18. ಕೆಳಗಿನವುಗಳನ್ನು ಕ್ರಮವಾಗಿ ಬರೆಯಿರಿ. ಮೊದಲನೆಯದು ಅಹಮದಾಬಾದ್ ಸತ್ಯಾಗ್ರಹ, ಎರಡನೆಯದು ಚಂಪಾರಣ್ಯ ಸತ್ಯಾಗ್ರಹ, ಮೂರನೆಯದು ರೌಲತ್ ಕಾಯ್ದೆ. ಇಲ್ಲಿ ಕ್ರಮಾನುಗತವಾಗಿ ನೋಡೋದಾದ್ರೆ ಆಪ್ಷನ್ ಡಿ ಸರಿಯಾದ ಉತ್ತರ ಬರುತ್ತೆ. ಮೊದಲ ನಡೆದಿರ್ತಕ್ಕಂಥದ್ದು ಚಂಪಾರಣ್ಯ ಸತ್ಯಾಗ್ರಹ ನಡೆದಿರ್ತಕ್ಕಂಥದ್ದು 1917ರಲ್ಲಿ. ಇದು ಬಿಹಾರ್ ರಾಜ್ಯದಲ್ಲಿ ನಡೆದಿರ್ತಕ್ಕಂಥದ್ದು. ಬ್ರಿಟಿಷರು ಏನ್ ಮಾಡ್ತಾರಂದ್ರೆ ಬಿಹಾರ್ ರಾಜ್ಯದಲ್ಲಿ 3 ಕತಿಯ ನಿಯಮವನ್ನ ಜಾರಿ ಮಾಡ್ತಾರೆ. ಅಂದ್ರೆ ಭಾರತೀಯ ರೈತರು ಕಡ್ಡಾಯವಾಗಿ ನೀಲಿ ಬೆಳೆಯನ್ನ ಬೆಳಿಬೇಕು ಅನ್ನೋ ನಿಯಮವನ್ನ ಜಾರಿ ಮಾಡ್ತಾರೆ. ಅದರ ವಿರುದ್ಧ ನಡೆದಿರ್ತಕ್ಕಂತಹ ಚಳುವಳಿಯೇ ಚಂಪಾರಣ್ಯ ಸತ್ಯಾಗ್ರಹ. ಇದು 1917ರಲ್ಲಿ ನಡೆದಿರ್ತಕ್ಕಂಥದ್ದು. ಇನ್ನು ಅಹಮದಾಬಾದ್ ಸತ್ಯಾಗ್ರಹ ನಡೆದಿರ್ತಕ್ಕಂಥದ್ದು 1918ರಲ್ಲಿ. ಇದೇನಕ್ಕೆ ನಡೆಯುತ್ತಂದ್ರೆ ಅಹಮದಾಬಾದಲ್ಲಿರ್ತಕ್ಕಂಥ ಹತ್ತಿ ಗಿರಣಿಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂತಹ ಕಾರ್ಮಿಕರಿಗೆ ಹೆಚ್ಚುವರಿ ವೇತನವನ್ನ ಬ್ರಿಟಿಷರು ಸ್ಥಗಿತ ಮಾಡ್ತಾರೆ. ಅಷ್ಟೇ ಅಲ್ಲದೆ ಪ್ಲೇಗ್ ರೋಗ ಪೀಡಿತರಿಗೆ ಮಾಶಾಸನವನ್ನು ಕೂಡ ಸ್ಥಗಿತ ಮಾಡ್ತಾರೆ. ಹೀಗಾಗಿ ಇದರ ವಿರುದ್ಧ ನಡೆದಿರ್ತಕ್ಕಂತಹ ಚಳುವಳಿಯೇ ಅಹಮದಾಬಾದ್ ಸತ್ಯಾಗ್ರಹ. ಇದು ನಡೆದಿರ್ತಕ್ಕಂಥದ್ದು 1918ರಲ್ಲಿ. ಇನ್ನು ಮೂರನೆಯದು ರೌಲತ್ ಕಾಯ್ದೆ. ಈ ರೌಲತ್ ಕಾಯ್ದೆಯನ್ನ 1919ರಲ್ಲಿ ಬ್ರಿಟಿಷ್ ಅಧಿಕಾರಿಯಾಗಿರ್ತಕ್ಕಂತಹ ಸಿಡ್ನಿ ರೌಲತ್ ಜಾರಿಗೆ ತರ್ತಾನೆ. ಕಾರಣ ಭಾರತದ ಸ್ವತಂತ್ರ ಚಳುವಳಿಗಳನ್ನ ಹತ್ತಿಕ್ಕಬೇಕು ಅನ್ನೋ ಉದ್ದೇಶದಿಂದ ಈ ಕಾಯ್ದೆಯನ್ನ ಜಾರಿಗೆ ತರ್ತಾನೆ. ಪ್ರಶ್ನೆ 19. ವೇದಗಳಿಗೆ ಹಿಂತಿರುಗಿ ಈ ಕರೆಯನ್ನು ಯಾರು ನೀಡಿದರು? ಆಪ್ಷನ್ ಎ ರಾಮಕೃಷ್ಣ ಪರಮಹಂಸ, ಆಪ್ಷನ್ ಬಿ ವಿವೇಕಾನಂದ, ಆಪ್ಷನ್ ಸಿ ಜ್ಯೋತಿಬಾ ಫುಲೆ, ಆಪ್ಷನ್ ಡಿ ದಯಾನಂದ್ ಸರಸ್ವತಿ. ಇಲ್ಲಿ ಬರ್ತಕ್ಕಂಥ ಸರಿಯಾದ ಉತ್ತರ ಆಪ್ಷನ್ ಡಿ ದಯಾನಂದ್ ಸರಸ್ವತಿ. ಇವರು ಆರ್ಯ ಸಮಾಜದ ಸ್ಥಾಪಕರು ಕೂಡ ಹೌದು. ಪ್ರಶ್ನೆ 20. ವಿಜಯನಗರದ ಯಾವ ರಾಜರ ಅಥವಾ ಚಕ್ರವರ್ತಿಗಳ ಆಸ್ಥಾನಕ್ಕೆ ವಿದೇಶಿ ಪ್ರವಾಸಿ ಅಬ್ದುಲ್ ರಜಾಕ್ ಭೇಟಿ ನೀಡಿದ್ದನು? ಆಪ್ಷನ್ ಎ 1ನೇ ದೇವರಾಯ, ಬಿ 2ನೇ ದೇವರಾಯ, ಸಿ ಕೃಷ್ಣದೇವರಾಯ, ಡಿ ಅಚ್ಯುತರಾಯ. ಇಲ್ಲಿ ಬರ್ತಕ್ಕಂಥ ಸರಿಯಾದ ಉತ್ತರ ಆಪ್ಷನ್ ಬಿ 2ನೇ ದೇವರಾಯ. ಈ ಅಬ್ದುಲ್ ರಜಾಕ್ ಪರ್ಷಿಯಾ ದೇಶದವನು. ಇನ್ನು 2ನೇ ದೇವರಾಯನ ಸಮಯದಲ್ಲಿ ಇನ್ನಿತರ ಯಾರು ಪ್ರವಾಸಿಗರು ಬರ್ತಾರೆ ಅಂತ ನೋಡೋದಾದ್ರೆ ನಿಕೋಲೋ ಕಾಂಟೆ ಬರ್ತಾನೆ, ಈತ ಇಟಲಿಯ ಪ್ರವಾಸಿ. ಇನ್ನು ಡೊಮಿಂಗೋ ಪೇಸ್ ಬರ್ತಾನೆ, ಈತ ಪೋರ್ಚುಗೀಸರ ವ್ಯಾಪಾರಿಯಾಗಿದ್ದ. ಪ್ರಶ್ನೆ 21. ಗುಪ್ತರ ಕಾಲದಲ್ಲಿ ರಚಿಸಲಾದ ದೇವಿ ಚಂದ್ರಂ ಗುಪ್ತಂ ಇದರ ಲೇಖಕರು ಯಾರು? ಆಪ್ಷನ್ ಎ ಅಮರಸಿಂಹ, ಬಿ ಕಾಳಿದಾಸ, ಸಿ ವಿಶಾಖದತ್ತ, ಡಿ ಶೂದ್ರಕ. ಇಲ್ಲಿ ದೇವಿ ಚಂದ್ರ ಗುಪ್ತಂ ಅಂತಕ್ಕಂಥದ್ದು ಒಂದು ಸಂಸ್ಕೃತ ನಾಟಕ.
ಇದನ್ನ ಲೇಖಕರು ಯಾರು ಅಂತ ನೋಡೋದಾದ್ರೆ ಆಪ್ಷನ್ ಸಿ ವಿಶಾಖದತ್ತ. ಇನ್ನು ವಿಶಾಖದತ್ತನ ಪ್ರಮುಖ ಕೃತಿ ನೋಡೋದಾದ್ರೆ ಮುದ್ರ ರಾಕ್ಷಸ. ಅಮರಸಿಂಹನ ನಾಟಕ ನೋಡೋದಾದ್ರೆ ಅಮರಕೋಶ. ಕಾಳಿದಾಸನ ನಾಟಕ ಅಭಿಜ್ಞಾನ ಶಕುಂತಲಂ. ಶೂದ್ರಕನ ನಾಟಕ ಮೃಚಿಕಟಿಕ. ಪ್ರಶ್ನೆ 22. ಕಾಂಗ್ರೆಸ್ಸಿನ ಯಾವ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ ಬೇಡಿಕೆಯನ್ನ ಕಾಂಗ್ರೆಸ್ಸಿನ ಗುರಿಯಾಗಿ ಸ್ವೀಕರಿಸಲಾಯಿತು? ಆಪ್ಷನ್ ಎ ಲಾಹೋರ್, ಬಿ ಕಲ್ಕತ್ತಾ, ಸಿ ಮದ್ರಾಸ್, ಡಿ ನಾಗ್ಪುರ್. ಇಲ್ಲಿ ಬರ್ತಕ್ಕಂಥ ಸರಿಯಾದ ಉತ್ತರ ಆಪ್ಷನ್ ಎ ಲಾಹೋರ್. ಪ್ರಶ್ನೆ 23. ಬಂಗಾಳದ ಶಾಶ್ವತ ಕಂದಾಯ ವಸಾಹತು ಯಾರಿಂದ ಪರಿಚಯಿಸಲಾಯಿತು? ಆಪ್ಷನ್ ಎ ಕ್ಲೈವ್, ಆಪ್ಷನ್ ಬಿ ಕಾರ್ನ್ವಾಲಿಸ್, ಆಪ್ಷನ್ ಸಿ ಹೆಸ್ಟಿಂಗ್ಸ್, ಆಪ್ಷನ್ ಡಿ ವೆಲ್ಲಸ್ಲಿ. ಇಲ್ಲಿ ಬರ್ತಕ್ಕಂಥ ಸರಿಯಾದ ಉತ್ತರ ಆಪ್ಷನ್ ಬಿ ಕಾರ್ನ್ವಾಲಿಸ್. ಪ್ರಶ್ನೆ 24. ವೈಸ್ರಾಯ್ ನೇಮಿಸಿದ ಹಂಟರ್ ಕಮಿಷನ್ ಯಾವುದರ ತನಿಖೆ ನಡೆಸಿತು? ಆಪ್ಷನ್ ಎ ಬಾರ್ಡೋಲಿ ಸತ್ಯಾಗ್ರಹ, ಬಿ ಖಿಲಾಫತ್ ಚಳುವಳಿ, ಸಿ ಜಲಿಯನ್ ವಾಲಾಬಾಗ್ ದುರಂತ, ಡಿ ಚೌರಿ ಚೌರ್ ಘಟನೆ. ಇಲ್ಲಿ ಬರ್ತಕ್ಕಂಥ ಸರಿಯಾದ ಉತ್ತರ ಆಪ್ಷನ್ ಸಿ ಜಲಿಯನ್ ವಾಲಾಬಾಗ್ ದುರಂತ. ಏನಕ್ಕಂದ್ರೆ ರೌಲತ್ ಕಾಯ್ದೆಯ ವಿರುದ್ಧ ಹೋರಾಟ ಮಾಡಿರ್ತಕ್ಕಂತಹ ಸತ್ಯಪಾಲ್ ಮತ್ತು ಸೈಫುದ್ದೀನ್ ಕಿಚ್ಲುವನ್ನ ಬ್ರಿಟಿಷರು ಬಂಧನ ಮಾಡ್ತಾರೆ. ಅವರ ಬಂಧನವನ್ನ ವಿರೋಧಿಸಿ ಭಾರತೀಯ ಜನರು ಏನ್ ಮಾಡ್ತಾರಂದ್ರೆ ಜಲಿಯನ್ ವಾಲಾಬಾಗ್ ಉದ್ಯಾನವನದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾರೆ. ಆ ಸಮಯದಲ್ಲಿ ಜನರಲ್ ಡಯರ್ ಏನ್ ಮಾಡ್ತಾನಂದ್ರೆ 150 ಬಂದೂಕುಧಾರಿಗಳೊಂದಿಗೆ ಆ ಉದ್ಯಾನವನಕ್ಕೆ ಬಂದು ಗುಂಡಿನ ಸುರಿಮಳೆಯನ್ನ ಸುರಿಸ್ತಾನೆ. ಆಗ ಭಾರತೀಯರು 379 ಜನ ಮರಣ ಹೊಂದುತ್ತಾರೆ, 1000ಕ್ಕೂ ಹೆಚ್ಚು ಜನ ಗಾಯಗಳಾಗ್ತಾರೆ. ಈ ಜಲಿಯನ್ ವಾಲಾಬಾಗ್ ದುರಂತ ಆದ್ಮೇಲೆ ಭಾರತೀಯರು ಏನ್ ಮಾಡ್ತಾರಂದ್ರೆ ಇದನ್ನ ತನಿಖೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಹಂಟರ್ ಆಯೋಗವನ್ನ ನೇಮಕ ಮಾಡ್ತಾರೆ. ಹಾಗಾದ್ರೆ ಇಲ್ಲಿ ವೈಸ್ರಾಯ್ ನೇಮಿಸಿರ್ತಕ್ಕಂಥ ಹಂಟರ್ ಕಮಿಷನ್ ಯಾವುದರ ತನಿಖೆ ನಡೆಸಿತು ಅಂದ್ರೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಬಗ್ಗೆ ತನಿಖೆ ನಡೆಸಿತು. ಇನ್ನು ಪ್ರಶ್ನೆ 25 ಕೊನೆಯ ಪ್ರಶ್ನೆ. 1857ರ ಸಿಪಾಯಿ ದಂಗೆಯ ಕಾರಣಗಳ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಇಲ್ಲಿ 2 ಹೇಳಿಕೆಗಳನ್ನು ಕೊಡಲಾಗಿದೆ. ಮೊದಲನೇ ಹೇಳಿಕೆ, ಪ್ರಾಣಿಗಳ ಕೊಬ್ಬಿನಿಂದ ಸವರಲ್ಪಟ್ಟ ಸಿಡಿಮದ್ದಿನೊಂದಿಗೆ ಎನ್ಫೀಲ್ಡ್ ಬಂದೂಕಿನ ಪರಿಚಯವಾಯಿತು. ಹೇಳಿಕೆ 2, ಡ್ರಾಕ್ಟಿನ್ ಆಫ್ ಲ್ಯಾಬ್ಸ್ ಕಾಯ್ದೆ ಪರಿಚಯವಾಯಿತು. ಕೊಟ್ಟಿರ್ತಕ್ಕಂಥ ಹೇಳಿಕೆಗಳಲ್ಲಿ ಸರಿಯಾದದ್ದು ಆರಿಸಿ. ಆಪ್ಷನ್ ಎ 1 ಮಾತ್ರ ಸರಿಯಾಗಿದೆ, ಆಪ್ಷನ್ ಬಿ 2ನೇಯದು ಸರಿಯಾಗಿದೆ, ಆಪ್ಷನ್ ಸಿ 1 ಮತ್ತು 2 ಸರಿಯಾಗಿದೆ, ಆಪ್ಷನ್ ಡಿ 1 ಮತ್ತು 2 ಸರಿಯಾಗಿಲ್ಲ ಅಂತ ಕೇಳಿದ್ದಾರೆ. ಹಾಗಾದ್ರೆ ಈ 2 ಹೇಳಿಕೆಗಳಲ್ಲಿ 1857ರ ಸಿಪಾಯಿ ದಂಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವ ಹೇಳಿಕೆ ಸರಿಯಾಗಿದೆ ಅಂತ ನೋಡ್ತಾ ಹೋಗೋಣ. ಮೊದಲನೇ ಹೇಳಿಕೆ, ಪ್ರಾಣಿಗಳ ಕೊಬ್ಬಿನಿಂದ ಸವರಲ್ಪಟ್ಟಿರ್ತಕ್ಕಂತಹ ಸಿಡಿಮದ್ದಿನೊಂದಿಗೆ ಎನ್ಫೀಲ್ಡ್ ಬಂದೂಕಿನ ಪರಿಚಯವಾಯಿತು. ಹೌದು, ಇದೇನಾಗುತ್ತೆ ಅಂದ್ರೆ ಒಂದು ಸೈನಿಕ ಕಾರಣವಾಗುತ್ತೆ. ಭಾರತದಲ್ಲಿರ್ತಕ್ಕಂತಹ ಕೆಲವು ಸೈನಿಕರು ಏನ್ ಮಾಡ್ತಾರಂದ್ರೆ ಈ ಸಿಡಿಮದ್ದುಗಳನ್ನ ಬಳಸಲು ನಿರಾಕರಣೆ ಮಾಡ್ತಾರೆ. ಕಾರಣ ತಮ್ಮ ಧಾರ್ಮಿಕವಾಗಿ ಇದು ಒಂದು ಅಪವಿತ್ರವಾಗಿದೆ ಅಂತ ಹೇಳಿಕೆ ಕೊಡ್ತಾರೆ. ಹೀಗಾಗಿ ಇದು ಒಂದು ತತ್ಕ್ಷಣ ಕಾರಣವಾಗುತ್ತೆ ಏನಕ್ಕೆ? ಸಿಪಾಯಿ ದಂಗೆಗೆ. ಇನ್ನು ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಕಾಯ್ದೆ ಅಂತ ನೋಡೋದಾದ್ರೆ ಈ ಕಾಯ್ದೆ ಏನ್ ಹೇಳುತ್ತೆ ಅಂದ್ರೆ ಭಾರತದಲ್ಲಿರ್ತಕ್ಕಂತಹ ರಾಜನು ಪುತ್ರವನ್ನ ಇಲ್ಲದೆ ಇದ್ದಾಗ ಅಂದ್ರೆ ತನಗೆ ಸ್ವಂತ ಮಗ ಇಲ್ಲದೆ ಇದ್ದಾಗ ಅಥವಾ ದತ್ತು ಮಗ ಏನಾದ್ರೂ ಇದ್ರೆ ಆತ ಉತ್ತರಾಧಿಕಾರಿ ಮಾಡುವಂತಿಲ್ಲ. ಅಂದ್ರೆ ಭಾರತದಲ್ಲಿರ್ತಕ್ಕಂತಹ ರಾಜರು ತಮ್ಮ ಸ್ವಂತ ಮಗ ಇಲ್ಲ, ದತ್ತು ಪುತ್ರನನ್ನ ಪಡೆದು ನಾನು ಉತ್ತರಾಧಿಕಾರಿ ಮಾಡ್ತೀನಿ ಅಂತ ಹೇಳೋ ಹಾಗಿಲ್ಲ. ಆ ಸಮಯದಲ್ಲಿ ಆ ರಾಜ್ಯವನ್ನ ಆ ಸಾಮ್ರಾಜ್ಯವನ್ನ ಬ್ರಿಟಿಷರು ಏನ್ ಮಾಡ್ತಿದ್ರು ಅಂದ್ರೆ ತಮ್ಮ ವಶಕ್ಕೆ ಅಂದ್ರೆ ಭಾರತದಲ್ಲಿರ್ತಕ್ಕಂತಹ ಬ್ರಿಟಿಷರಿಗೆ ಭಾರತದಲ್ಲಿರ್ತಕ್ಕಂತಹ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಒಳಪಡಿಸಲಾಗ್ತಿತ್ತು ಈ ಕಾಯ್ದೆಯ ಮೂಲಕ. ಈ ರೀತಿ ಈ ಕಾಯ್ದೆ ಜಾರಿಗೆ ಬಂದ್ಬಿಟ್ಟು ಯಾವ ಪ್ರದೇಶ ಒಳಗಾಗುತ್ತೆ ಅಂದ್ರೆ 1848ರಲ್ಲಿ ಸತಾರ್ ಒಳಗಾಗುತ್ತೆ. 1853ರಲ್ಲಿ ನಾಗ್ಪುರ್ ಈ ಪ್ರದೇಶ ಏನ್ ಮಾಡುತ್ತೆ ಈ ಕಾಯ್ದೆಗೆ ಅಂದ್ರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಕಾಯ್ದೆ ಅನುಸಾರ ಅವರಲ್ಲಿರ್ತಕ್ಕಂಥ ಸಾಮ್ರಾಜ್ಯವನ್ನ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಕೊಡಬೇಕು ಅಂತಕ್ಕಂಥದ್ದು. ಇನ್ನು ಝಾನ್ಸಿ 1854ರಲ್ಲಿ ಈ ಕಾಯ್ದೆಗೆ ಒಳಪಡುತ್ತೆ. ಹಾಗಾದ್ರೆ ಈ 2 ಕಾಯ್ದೆಗಳು ಸರಿಯಾಗಿರ್ತಕ್ಕಂಥದ್ದು. ಆಪ್ಷನ್ ಸಿ 1 ಮತ್ತು 2 ಈ ಹೇಳಿಕೆಗಳು ಸರಿಯಾಗಿರ್ತಕ್ಕಂಥದ್ದನ್ನ ನೋಡ್ತೀವಿ. ಇವತ್ತಿನ ಕ್ಲಾಸಲ್ಲಿ ನಾವು ಒಟ್ಟು ಇತಿಹಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ 25 ಪ್ರಶ್ನೆಗಳ ವಿವರಣೆಗಳನ್ನು ನೋಡಿದ್ವಿ. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಜಿಯೋಗ್ರಫಿ ಬಗ್ಗೆ ನೋಡ್ತಾ ಹೋಗೋಣ. ಈ ಕ್ಲಾಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.